ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡ ವಿಶ್ವಟೆಕ್ ಸುರೇಶ್ ಮಾತಾಡ್ತಾಯಿದ್ದೀನಿ. ಇವತ್ತು ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ವೀಡಿಯೋದಲ್ಲಿ ಇವತ್ತು ನಮಗೆ 0 ಸಬ್ಸ್ಕ್ರೈಬರಿಂದ 100 ಮಿಲಿಯನ್ ವ್ಯೂಸ್ವರೆಗೂ ನಮಗೆ ಏನೇನೆಲ್ಲ ಯೂಟ್ಯೂಬ್ನಿಂದ ಕೊಡ್ತಾ ಇದ್ದಾರೆ, ಮತ್ತು ನಮಗೆ ಯಾವ ಥರ ದುಡ್ಡು ಬರುತ್ತೆ, ಯಾವ ಥರ ಪ್ರಮೋಷನ್ ಬರುತ್ತೆ ನಮ್ಮ ವೀಡಿಯೋಗೆ, ಮತ್ತು ಯಾವ ಥರ ನಾವು ಅರ್ನಿಂಗನ್ನು ಮಾಡ್ಕೊಳ್ತೀವಿ ಯೂಟ್ಯೂಬಿಂದ ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡೋಕ್ಕಿಂತ ಮುಂಚೆ ಎಲ್ಲರೂ ನಮ್ಮ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಆನ್ ಮಾಡ್ಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಗಾಯ್ಸ್, ನಾನು ವೀಡಿಯೋನ ಸ್ಟಾರ್ಟ್ ಮಾಡಿ ನಾನು ಮೊದಲೇ ಹೇಳ್ದಾಗೆ ಫಸ್ಟು ನಾವು ಯೂಟ್ಯೂಬಿಂದ ಜೀರೋದಿಂದ ನಾವು ಸ್ಟಾರ್ಟ್ ಆಗ್ತೀವಿ. ನಿಧಾನಕ್ಕೆ ಜೀರೋದಿಂದ ಸ್ಟಾರ್ಟ್ ಆಗ್ತೀವಿ. ಸ್ಟಾರ್ಟ್ ಆದಾಗ ನಮಗೆ ಸ್ವಲ್ಪ ವ್ಯೂಸ್ ಅನ್ನೋದು ಕಮ್ಮಿ ಬರುತ್ತೆ. ನಿಧಾನಕ್ಕೆ ನಮ್ಮ ಚಾನಲ್ಲು ಗ್ರೋ ಆಗುತ್ತೆ. ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ನಾವು ಹೇಳ್ತಕ್ಕಂಥ ನಮ್ಮ ಭಾಷೆಯಿಂದ, ನಾವು ಹೇಳ್ತಕ್ಕಂಥ ಸ್ಪಷ್ಟತೆಯಿಂದ ನಮ್ಮ ವೀಡಿಯೋ ಚಾನಲ್ಲು ನಿಧಾನಕ್ಕೆ ವ್ಯೂ ಬರ್ಕೊಂತ ಹೋಗುತ್ತೆ. ಮತ್ತು ಅದೇ ಥರ ವ್ಯೂಸೂ ನಿಧಾನಕ್ಕೆ ಬರುತ್ತೆ. ಹಾಗಾಗಿ ನಾವು ನಿಧಾನಕ್ಕೆ ಗ್ರೋ ಆಗ್ತೀವಿ. ಆ ಗ್ರೋ ಆಗ್ತಾ ನಮಗೆ 0 ಸಬ್ಸ್ಕ್ರೈಬಿಂದ ನಮ್ಗೆ ಏನೇನೆಲ್ಲ ಫೆಸಿಲಿಟಿ ಸಿಗ್ತವೆ. 0 ಸಬ್ಸ್ಕ್ರೈಬಿಂದ ಏನು ಬರುತ್ತೆ, 50 ಸಬ್ಸ್ಕ್ರೈಬಿಂದ ಅಂತ, 500 ಸಬ್ಸ್ಕ್ರೈಬಿಂದ ಏನು ಬರುತ್ತೆ ಅಂತ ನಾನು ಫುಲ್ ಡೀಟೇಲಾಗಿ 10 ಮಿಲಿಯನ್ 100 ಮಿಲಿಯನ್ ವ್ಯೂಸ್ವರೆಗೂ ನಾನು ಸಬ್ಸ್ಕ್ರೈಬರ್ವರೆಗೂ ಏನೇನೆಲ್ಲ ಬರುತ್ತೆ, ನಮಗೇನೆಲ್ಲ ಸಿಗುತ್ತೆ ಅನ್ನೋದು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಗಾಯ್ಸ್, ನಾನು ತಿಳಿಸ್ಕೊಡ್ತೀನಿ. ನಾವು ಮೊದಲನೇಗೆ ನೋಡಿಕೊಂಡ್ರೆ 0 ಸಬ್ಸ್ಕ್ರೈಬರಿಂದ ನಮಗೇನು ಸಿಗುತ್ತಪ್ಪ ಯೂಟ್ಯೂಬಲ್ಲಿ. ಫಸ್ಟ್ ನಾವು 0 ಸಬ್ಸ್ಕ್ರೈಬರಿಂದ ಬಂದಮೇಲೆ ನಮಗೆ ಕಮ್ಯುನಿಟಿ ಟ್ಯಾಬ್ ಅನ್ನೋದು ಬಿಡ್ತಾರೆ. ಕಮ್ಯುನಿಟಿ ಟ್ಯಾಬ್ ಅಂದರೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದು ಕಮ್ಯುನಿಟಿ ಟ್ಯಾಬು. ಈ ಕಮ್ಯುನಿಟಿ ಟ್ಯಾಬ್ನ ನಮಗೆ 0 ಸಬ್ಸ್ಕ್ರೈಬರಿಂದ ಸ್ಟಾರ್ಟ್ ಆಗುತ್ತೆ. ಕಮ್ಯುನಿಟಿ ಟ್ಯಾಬಿಂದ ನಮಗೆ ಏನೆಲ್ಲ ಸಿಗುತ್ತೆ ಅಂತಂದರೆ, ನಮ್ಮ ಕಮ್ಯುನಿಟಿ ಟ್ಯಾಬಲ್ಲಿ ಯಾವ ಥರಪ್ಪ ಅಂತಂದರೆ, ಒಂಥರ ನಮ್ಮ ಯೂಟ್ಯೂಬಲ್ಲಿ ಫೋಟೋಗಳನ್ನ ಹಾಕ್ದಂಗೆ. ನಾವು ಯೂಟ್ಯೂಬಲ್ಲಿ ಯಾವುದಾದ್ರೂ ವೀಡಿಯೋ ಮಾಡಿದ್ಮೇಲೆ ಆ ವೀಡಿಯೋನ ಮಾಡಬೇಕಾದ್ರೆ ನಾವು ಮಾಡಿರ್ತೀವಲ್ಲ, ಆ ವೀಡಿಯೋದು ಲಿಂಕ್ನ ಅದರಲ್ಲಿ ಹಾಕ್ಬಿಟ್ಟು ಮತ್ತು ಅದರ ತಮ್ಮೇಲ್ನ ಹಾಕ್ಬಿಟ್ಟು ಇಂಥ ವೀಡಿಯೋ ಮಾಡಿದ್ದೀನಿ ಅಂತ ಹಾಕಿದರೆ, ಇಂಥ ವೀಡಿಯೋ ಮಾಡಿದ್ದೀನಿ ಇದರಲ್ಲಿ ವಾಚ್ ಮಾಡಿ ಅಂತ ನಾವು ಹಾಕಿ ಪೋಸ್ಟ್ ಮಾಡಿದರೆ ಅದರಿಂದ ಭಾಳಷ್ಟು ಜನಕ್ಕೆ ಮೆಸೇಜ್ ಹೋಗುತ್ತೆ. ಅದನ್ನು ಕ್ಲಿಕ್ ಮಾಡ್ಕೊಂಡು ನೋಡ್ತಾ ನಿಮ್ಮ ಚಾನಲ್ ಗ್ರೋ ಆಗುತ್ತೆ ಅಂತ ಹೇಳ್ತೀನಿ. ಮತ್ತು 50 ಸಬ್ಸ್ಕ್ರೈಬರ್ಸಿಂದ ನಿಮಗೆ ಏನೆಲ್ಲ ಸಿಗುತ್ತೆ ಅಂತಂದರೆ, 50 ಸಬ್ಸ್ಕ್ರೈಬರಿಂದ ಯೂಟ್ಯೂಬ್ ಲೈವ್ ಅನ್ನೋದು ನಿಮಗೆ 50 ಸಬ್ಸ್ಕ್ರೈಬರ್ಸಿಂದ ಸ್ಟಾರ್ಟ್ ಆಗುತ್ತೆ. ಯೂಟ್ಯೂಬ್ ಲೈವ್ ಅಂದರೆ ಏನಪ್ಪ ಅಂತಂದರೆ, ಯೂಟ್ಯೂಬ್ ಲೈವಲ್ಲಿ ನಿಮಗೆ ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು, ಫುಲ್ ಕಂಪ್ಲೀಟಾಗಿ ವಾಚ್ ಟೈಮ್ನ ಯಾವ ಥರ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಯೂಟ್ಯೂಬಲ್ಲಿ ಲೈವಿಂದ ಮಾಡ್ಬೋದು. ಒಂದು ವೀಡಿಯೋದಿಂದ ವಾಚ್ ಟೈಮಿಂದ ಬರುತ್ತೆ, ಇನ್ನೊಂದು ನಮಗೆ ಲೈವಿಂದ ಬರುತ್ತೆ. ಲೈವಿಂದ ಆದರೆ ಸ್ವಲ್ಪ ಬೇಗ ಭಾಳ ಆಗುತ್ತೆ. ಲೈವ್ ಬಂದರೆ ಸೂಪರಾಗಿರುತ್ತೆ. ಲೈವಿಂದ ಆದರೆ ಬರುತ್ತೆ. 50 ಸಬ್ಸ್ಕ್ರೈಬರ್ಸ್ನ ನೀವು ಕಂಪ್ಲೀಟ್ ಮಾಡಬೇಕು. ಅದು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ. ಮತ್ತು ನಾವು 500 ಸಬ್ಸ್ಕ್ರೈಬರ್ಸ್ಗೆ ಹೋಗ್ಬಿಡೋಣ ಸ್ಟ್ರೈಟಾಗಿ. 500 ಸಬ್ಸ್ಕ್ರೈಬರ್ಸ್. 500ಇಂದ ನಮಗೇನು ಸಿಗುತ್ತಪ್ಪ ಅಂತಂದರೆ, ನಮಗೆ ಆಫ್ ಮೊನಿಟೈಸೇಷನ್ ಅನ್ನೋದು ಸಿಗುತ್ತೆ. ಆಫ್ ಮೊನಿಟೈಸೇಷನ್ 2023ರಲ್ಲಿ ನಮಗೆ ಅದನ್ನು ಆಪ್ಷನ್ ಬಿಟ್ಟಿದ್ರು. ಆಫ್ ಮೊನಿಟೈಸೇಷನ್ ಏನಪ್ಪ ಅಂತಂದರೆ, 4000 ವಾಚ್ ಅವರ್ಸ್ ಇರೋದನ್ನ 3000 ಮಾಡಿದರೆ, ಮತ್ತು 500 ಸಬ್ಸ್ಕ್ರೈಬ್ಸ್ ಮಾಡಿದರೆ, ಅದನ್ನು ಮಾಡಿಕೊಂಡ್ರೆ ನಮಗೆ ಏನು ಸಿಗುತ್ತೆ ಯೂಟ್ಯೂಬಲ್ಲಿ ಅಂತಂದರೆ, ನಮಗೆ ಸೂಪರ್ ಚಾಟು, ಸೂಪರ್ ಸ್ಟಿಕ್ಕರ್ ಸಿಗುತ್ತೆ, ಮತ್ತು ಶಾಪಿಂಗ್ ಅನ್ನೋದು ಸಿಗುತ್ತೆ. ಈ 3ರಿಂದ ನಮಗೆ ಅರ್ನಿಂಗನ್ನು ಮಾಡ್ಕೋಬೋದು. ಆದರೆ ಅರ್ನಿಂಗ್ ಭಾಳ ಆಗೋಲ್ಲ. ಕೆಲವೊಂದು ಬಂದರೆ ಬರುತ್ತೆ, ಇಲ್ಲಾಂದರೆ ಇಲ್ಲ. ನಾವು ಯೂಟ್ಯೂಬು ಗ್ರೂಪನ್ನು ಜಾಯಿನ್ ಮಾಡೋದು, ಅದ್ರ ಮುಖಾಂತರ ನಮಗೆ ಹಣ ಬರುತ್ತೆ. ಯಾರಾದರೂ ಶಾಪಿಂಗ್ ಮಾಡಿದ್ರೆ ಅದ್ರ ಮುಖಾಂತರ ಕೂಡ ನಮಗೆ ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು 1K ಸಬ್ಸ್ಕ್ರೈಬರ್ಸಿಂದ ಏನೆಲ್ಲ ಸಿಗುತ್ತಪ್ಪ ಅಂತಂದರೆ, 1Kಲಿ ಏನಿಲ್ಲ, ನಿಮಗೆ ಫುಲ್ ಮಾನಿಟೈಸೇಷನ್ ಅಪ್ಡೇಟ್ನ ಫುಲ್ ಕೊಡ್ತಾರೆ. ಏನಪ್ಪ ಮಾನಿಟೈಸೇಷನ್ ಫುಲ್ ಅಪ್ಡೇಟ್ ಅಂತಂದರೆ, ಈಗ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಂದ್ರೆ 1K ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚ್ ಟೈಮ್ ಅವರ್ಸು ಕಂಪ್ಲೀಟ್ ಆಗಿರಬೇಕು. ಅದು 1K ಸಬ್ಸ್ಕ್ರೈಬರ್ಸ್ ಆದರೆ ಆಟೋಮೆಟಿಕ್ಲಿ ಅದು ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದರೆ ಅವಾಗಿಂದ ನಿಮಗೆ ವಿಡಿಯೋ ಆ್ಯಡ್ ಪೇಜಿಂದ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ, ಅದರ ನಿಮಗೆ ಅಮೌಂಟ್ ಅನ್ನೋದು ನಿಮಗೆ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಆದ್ದರಿಂದ ನಿಮಗೆ ಅಮೌಂಟ್ ಅವಾಗಿಂದ ಸ್ಟಾರ್ಟ್ ಆಗುತ್ತೆ. ಅವಾಗ ಮಾಡಿರ್ತೀರಲ್ಲ, ಅವಾಗ ಮಾಡ್ತಕ್ಕಂಥ ವೀಡಿಯೋದಿಂದ ನಿಮಗೆ ಅಮೌಂಟ್ ಅನ್ನೋದು ಸ್ಟಾರ್ಟ್ ಆದಾಗ ನಿಮಗೆ ಅಮೌಂಟ್ ಅನ್ನೋದು ಬರುತ್ತಾ ಹೋಗುತ್ತೆ. ಫುಲ್ ಮಾನಿಟೈಸೇಷನ್ ಆದಾಗ, ಆಫ್ ಆದಾಗ ಬರಲ್ಲ. ಫುಲ್ ಮಾನಿಟೈಸೇಷನ್ ಆದಾಗ ನಿಮಗೆ ಸ್ಯಾಲ್ರಿ ಅನ್ನೋದು ಅವಾಗಿಂದ ಫಿಕ್ಸ್ ಆಗುತ್ತೆ. ಇಷ್ಟು ಬರುತ್ತೆ, ತಿಂಗಳಿಗೆ ಇಷ್ಟು ಮಂತ್ ಬರುತ್ತೆ. ಭಾಳ ಬರ್ಬೋದು, ಕಮ್ಮಿ ಬರ್ಬೋದು, ಹೆಚ್ಚು ಕಮ್ಮಿ ಆಗುತ್ತೆ. ಒಟ್ಟು ಪರವಾಗಿಲ್ಲ, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಮಗೆ ಮತ್ತಿನ್ನೊಂದೇನಪ್ಪ ಅಂದರೆ, 10K ಸಬ್ಸ್ಕ್ರೈಬರ್ಸಿಂದ ನಮಗೆ ಏನು ಸಿಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. 10K ಸಬ್ಸ್ಕ್ರೈಬರ್ಸಿಂದ ನಮಗೆ ಏನು ಸಿಗಲ್ಲ, ಆದರೆ ವಿಡಿಯೋ ಕೊಲ್ಯಾಬ್ರಿಟಿ ಮತ್ತು ವಿಡಿಯೋ ಪ್ರಮೋಷನ್ನು ಮತ್ತು ನಮಗೆ ಯಾವುದಾದ್ರೂ ಪ್ರಾಡಕ್ಟು ಪ್ರಮೋಷನ್ನು ನಮಗೆ ಸಿಗುತ್ತೆ. ಹೆಂಗಂದರೆ, ಬೇರೆ ಕಂಪ್ನಿದು ಏನಾದರೂ ಪ್ರಾಡಕ್ಟ್ ಇದ್ದರೆ ನಮಗೆ ಮೇಲ್ ಹಾಕ್ತಾರೆ. ಮೇಲ್ ಹಾಕ್ಬಿಟ್ಟು ಈ ಥರ ಪ್ರಾಡಕ್ಟ್ನ
ನಿಮ್ಮ ಚಾನಲಲ್ಲಿ ಇದು ಮಾಡಿದ್ರೆ ನಿಮ್ಗೊಂದು 10% ಡಿಸ್ಕೌಂಟ್ ಮೇಲೆ ನಿಮ್ಮ ಚಾನಲ್ ಮೇಲೆ ಕೊಡ್ತೀವಿ. ಅದನ್ನು ಮಾಡಿಕೊಡ್ತೀರಾ, ನಿಮಗೆ ಇಷ್ಟು ದುಡ್ಡು ಅಂತ ಕೊಡ್ತೀವಿ ಅಂತ ಹೇಳ್ತಾರೆ. ಮತ್ತು ಯಾವುದಾದ್ರೂ ಕೊಲಾಬ್ರೇಟಿ ಅಂತಂದರೆ ಇನ್ನೊಂದು ಚಾನಲಿಂದ ಇನ್ನೊಬ್ರಿಗೆ ಈ ಥರ ಜಾಯ್ನ್ ಆಗೋದು ಅದೇನೇನು ಇರುತ್ತಲ್ಲ ಅದನ್ನ ಮಾಡಿಕೊಂಡು ನೀವು ಆವಾಗ ಯೂಟ್ಯೂಬಿಂದ ಅದು ಸೈಡಿಗೆ ನಿಮ್ಮ ಖರ್ಚಿಗೆ ಆಗುವಂಥ ಅಮೌಂಟ್ನ ಮಾಡ್ಕೊಳ್ಬೋದು. ಆದರೆ ಯೂಟ್ಯೂಬಲ್ಲಿ ರೆವಿನ್ಯೂ ಯಾವಾಗಲೂ ಬರುತ್ತಾ ಇರುತ್ತೆ, ಅದು ಸಪ್ರೇಟಾಗಿ ನಿಮಗೆ ಸಪ್ರೇಟಾಗಿ ಬರುತ್ತೆ ಅಂತೆ. ಇದರಿಂದ 10K 20K ಸಬ್ಸ್ಕ್ರೈಬರ್ಸಿಂದ ನಿಮಗೆ ಅಮೌಂಟು ಈ ಥರ ಬರುತ್ತೆ. ಮತ್ತು 100K ನಮಗೆ ಸಬ್ಸ್ಕ್ರೈಬರ್ಸ್ ಆದರೆ ನಮಗೆ ಸಿಲ್ವರ್ ಪ್ಲೇ ಬಟನ್ ಅನ್ನೋದು ಸಿಗುತ್ತೆ. ಅದು ವೈಟ್ ಕಲರ್ ಇರುತ್ತೆ ನೋಡಿ, ನಾನು ತೋರಿಸ್ತಾಯಿದ್ದೀನಿ. ಇದು ಸಿಲ್ವರ್ ಪ್ಲೇ ಬಟನ್ ಅಂತ ನಾವು ಕರಿತೀವಿ. ಇದು 100K ಆದರೆ ನಮಗೆ ಎಲ್ಲರಿಗೂ ಸಿಕ್ಬಿಡುತ್ತೆ. ಇದನ್ನ 100K ಮಾಡೋದೇನು ದೊಡ್ಡಾಗೋದಲ್ಲ. 1K ಸಬ್ಸ್ಕ್ರೈಬರ್ಸ್ ನಿಮಗಾದರೆ ಆಟೋಮೆಟಿಕ್ಲಿ ನಿಧಾನಕ್ಕೆ ಹೋಗಿ ಸಬ್ಸ್ಕ್ರೈಬರ್ಸ್ ಆಗಿಬಿಡುತ್ತೆ. ಅದು ಸ್ವಲ್ಪ ವೆಯ್ಟ್ ಮಾಡಬೇಕು, ನಿಮ್ಮ ಕಂಟೆಂಟ್ ಮೇಲೆ ನಿಮ್ಗೆ ಡಿಸೈಡ್ ಆಗುತ್ತೆ. ಅದು ಬಂದರೆ ನೀವು ಒಂದು ಒಳ್ಳೆ ಉತ್ತಮ ಯೂಟ್ಯೂಬರ್ ಅಂತ ಎಲ್ಲರಿಗೂ ಅನಿಸುತ್ತೆ, ಮತ್ತು ನಿಮಗೂ ಅನಿಸುತ್ತೆ ನಾನು ಒಂದು ಯೂಟ್ಯೂಬಲ್ಲಿ ಇದು ಮಾಡಿದ್ದೀನಿ, ಇದು ನನಗೆ ಬಂದಿದೆ ಅಂತ ನಿಮಗೆ ಅನಿಸುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ 1 ಮಿಲಿಯನ್ಗೆ ಸಬ್ಸ್ಕ್ರೈಬರ್ಸ್ ಬಂದರೆ ಏನಾಗುತ್ತಪ್ಪ ಅಂತಂದರೆ 1 ಮಿಲಿಯನಿಂದ ನಮಗೆ ಗೋಲ್ಡನ್ ಪ್ಲೇ ಬಟನ್ ಸಿಗುತ್ತೆ. ಗೋಲ್ಡನ್ ಪ್ಲೇ ಬಟನ್ ಇಲ್ಲಿ ತೋರಿಸ್ತೀನಿ ನೋಡಿ. ಇದು ಗೋಲ್ಡನ್ ಪ್ಲೇ ಬಟನ್ನು ನಿಮಗೆ 1 ಮಿಲಿಯನ್ ಆದರೆ ನಿಮಗೆ ಇದು ಸಿಗುತ್ತೆ. ಇದರಿಂದ ಕೂಡ ನಿಮಗೆ ಒಂದು ಒಳ್ಳೆ ಇನ್ಸ್ಪಿರೇಷನ್ ಆಗುತ್ತೆ. ಬೇರೆಯವರು ಯಾರು ವೀಡಿಯೋ ನೋಡಿದ್ರೆ ಅವ್ರಿಗೂ ಬಂದಿದೆ, ಅವ್ರ ಥರ ನಾನು ಮಾಡಬೇಕು ಅನಿಸುತ್ತೆ. ನಿಮಗೊಂದು ಒಳ್ಳೆ ಬೆಸ್ಟ್ ಕ್ರಿಯೇಟರ್ ಅನ್ನೋದು ನಿಮ್ಮ ಅದರ ಮೇಲೆ ಗೋಲ್ಡನ್ ಸಿಲ್ವರ್ ಬಟನೆಲ್ಲ ಬರೆದಿರ್ತಾರೆ. ಅದು ನಿಮಗೆ ಬೆಸ್ಟ್ ಅನಿಸುತ್ತೆ. ಆವಾಗ ನಿಮಗೆ ಇನ್ನೂ ಇನ್ಸ್ಪಿರೇಷನ್ ಬರುತ್ತೆ, ನಾನು ಇನ್ನೂ ತೊಗೋಬೇಕು, ಇನ್ನೂ ಮುಂದೆ ಹೋಗಬೇಕು ಅಂತ ಅನಿಸುತ್ತೆ. ಅದು ಹಂಗೆ ಅನಿಸುತ್ತೆ. ಆಮೇಲೆ 10 ಮಿಲಿಯನ್ ಸಬ್ಸ್ಕ್ರೈಬರ್ಸ್ನ ನೀವು ಫಿನಿಷ್ ಮಾಡಿದ್ರೆ ಡೈಮಂಡ್ ಸಿಗುತ್ತೆ. ಡೈಮಂಡಲ್ಲಿ ನಿಮಗೆ ಸಿಗುತ್ತೆ. ಡೈಮಂಡಲ್ಲಿ ಹೆಂಗಿರುತ್ತೆ ಗೊತ್ತಾ, ಅದನ್ನು ನಾವು ಇಟ್ಕೊಂಡ್ರೆ ಒಂಥರ ಇದ್ರ ಥರ ಕಾಣಿಸುತ್ತೆ ನಮಗೆ. ಅದು ಬಂದ್ರೆಗಿನ ಎಲ್ಲರ ಆಸೆ ಟಾರ್ಗೆಟ್ ಇರುತ್ತೆ, ಆ ಥರ ನಾವು ಆಗಬೇಕು, ಯೂಟ್ಯೂಬರ್ ಆಗಬೇಕು ಅಂತ ಅನಿಸುತ್ತೆ. ಅದೊಂದು ಸಿಗುತ್ತೆ. ಮತ್ತು ನಮಗೆ 50 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆದರೆ ನಮಗೇನು ಸಿಗುತ್ತಪ್ಪ ಅಂದರೆ ಫುಲ್ ರೆಡ್ ಕಲರಲ್ಲಿರುತ್ತೆ. ಯೂಟ್ಯೂಬಿಗೆ ಯಾವ ಥರ ರೆಡ್ ಕಲರ್ ಇರುತ್ತೆ ಆ ರೆಡ್ ಕಲರೇ ಪ್ಲೇ ಬಟನ್ ಅನ್ನೋದು ಅದನ್ನೊಂದು ಕೊಡ್ತಾರೆ. ಅದು ಸೂಪರಾಗಿ ಕಾಣಿಸ್ತಿದೆ, ತೋರಿಸ್ತೀನಿ ನೋಡಿ. ಈ ಥರ ಇದು ಚೆನ್ನಾಗಿದೆ. ಮತ್ತು ನಮಗೆ 100 ಮಿಲಿಯನ್ ಆದರೆ ನೋಡಿ, ಇದೆ ಲಾಸ್ಟ್ 100 ಮಿಲಿಯನ್ ಆದರೆ ನಿಮಗೆ ರೆಡ್ ಡೈಮಂಡ್ನ ನಿಮಗೆ ಕೊಡ್ತಾರೆ. ಫುಲ್ ರೆಡ್ಡಾಗಿರುತ್ತೆ ಆ ಡೈಮಂಡು. ಫುಲ್ಲು ಔಟ್ಲುಕ್ ಎಲ್ಲ ರೆಡ್ ಡೈಮಂಡು ಬ್ಲ್ಯಾಕಲ್ಲಿರುತ್ತೆ ಔಟ್ಲುಕ್ ಎಲ್ಲ. ಸೆಂಟ್ರಲ್ ಮಾತ್ರ ಯೂಟ್ಯೂಬ್ ಲೋಗೋದಲ್ಲಿ ನಿಮಗೆ ರೆಡ್ ಕಲರ್ ಇರುತ್ತೆ. ಇಲ್ಲಿ ತೋರಿಸ್ತೀನಿ ನೋಡಿ. ಇದು ನಿಮಗೆ ಸಿಗುತ್ತೆ. ಅಂದರೆ 100 ಮಿಲಿಯನ್ ಮಾಡಿದ್ರೆ ನಿಮಗೆ 100 ಮಿಲಿಯನ್ ಏನಾದರೆ ನೀವು ಇದನ್ನು ಆರಾಮಾಗಿ ಮಾಡ್ಬೋದು. ಆದರೆ ಸ್ವಲ್ಪ ಕಷ್ಟ, ನಿಧಾನಕ್ಕೆ ಹೋಗ್ತಾ ಆಗುತ್ತೆ, ಪರವಾಗಿಲ್ಲ. ಆದರೂ ನಿಮ್ಮ ಕಂಟೆಂಟ್ ಮೇಲೆ ಅನ್ನೋದು ನಿಮ್ಮ ಚಾನಲ್ ನಿಂತಿರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾಯಿದ್ರೆ ಅವ್ರಿಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಹಾಗೆ ಎಲ್ಲರೂ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಗೈಸ್, ಲವ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ